ಈ ರೀತಿಯಿಂದ ಎಲ್ಲ ವಿಚಾರಗಳಲ್ಲಿ ಚಿಂತನ ಅದು. ವ್ಯಾಸ ಮತ್ತು ವಸಿಷ್ಠ ಮಹರ್ಷಿಗಳ ಮಧ್ಯದೊಳಗೆ ಎಲ್ಲ ರೀತಿಯಿಂದ ಚಿಂತನ ಆಯ್ತು. ಅವಾಗ ವಸಿಷ್ಠ ಮಹರ್ಷಿಗಳು ಆತ್ರಿ ಬರ್ತೀನಿ ಅಂತಂದ್ರು. ಹೋಗ್ತೀನಿ ನನ್ನ ಆಶ್ರಮಕ್ಕೆ. ನಿಮ್ಮ ಭಕ್ತಿಗೆ ಇಂದ್ರನು ಕೂಡ ಕರುಣ ಮಾಡಕತ್ತಾನ. ಹೌದಾ? ನನಗನ್ಸಿದ ಮಟ್ಟಿಗೆ ಅಜ್ಜಗೆ ಸಮಾಧಾನ ಆಗಿತ್ತು ನಾ ಇಲ್ಲಿ ಬಂದಿದ್ದು ಅಂತ ಅನಿಸ್ತೈತೆ ನನಗೆ. ನಮ್ಮ ಭಾಳ ಪ್ರೇಮ ಅಜ್ಜ, ಭಾಳ ಪ್ರೇಮಪ್ಪ, ಭಾಳ ಪ್ರೇಮ. ಒಂದು ಸಭಾದೊಳಗೆ ಭೇಟಿಯಾಗಿದ್ದೀವಿ. ಯಾರೂ ಎದ್ದು ಹೋಗ್ಬೇಡ್ರೆ, ಬೇಕಾದ್ರೆ ನಾ ಕೆಳಗೆ ಬಂದು ಮಳ್ಯಾಗ ಕುಂತು ಮಾತಾಡ್ತೀನಿ, ಯಾರೂ ಹೇಳ್ಬೇಡ್ರಿ. ಇದು ನಿಮ್ಮ ಪರೀಕ್ಷೆ. ಒಂದು ಸಲ ಕಾರ್ಯಕ್ರಮದ ಭೇಟಿಯಾಗಿದ್ವಿ. ಕಾರ್ಯಕ್ರಮ ಭೇಟಿ ಆದಾಗ ಮತ್ತು ಯಥಾರೀತಿಯಾಗಿ ನಮ್ಮ ಮಾತಾಡ್ಲಿಕ್ಕೆ ಹಚ್ಚೋರಿದ್ದರು. ನಾಂದೆ ಅಜ್ಜ ನೀನು ಮಾತಾಡಂತ ತಿಳ್ಕೊಳಂತಂದೆ. ಅಜ್ಜ ನೀನು ಮಾತಾಡಂತ ಹೇಳಿ ತಿಳ್ಕೊಳಂತಂದೆ. ನಾ ಮಾತಾಡ್ತಿದ್ದೆ ಅಂದ್ರೆ ನಿನಗ್ಯಾಕೆ ಕಳಿಸ್ತಿದ್ದೆವು ಕಾಶಿಗೆ ಅಂತಂದು. ಎಂಥ ಮಾತ್ರಿ ಪಾಪ, ನಿನಗೆ ಕಾಶಿಗೆ ಅದಕ್ಕೆ ಕಳಿಸೀನಿ. ಹೌದು, ಮಾತಾಡೋ ಸಲ ಈಗ ಮಾತಾಡಿ ಕಲಿಯಾಕೆ ಬಂದು ನೀನು ಮಾತಾಡಿ ಅಲ್ಲಿ ಕಲಿತು ಬಂದು ಮಾತಾಡೋ ಸಲುವಾಗಿ ನಿನಗೆ ಕಳಿಸಿದ್ದು. ನನಗೆ ಭಾಳ ಆಶ್ಚರ್ಯ ಅನ್ನಿಸ್ತು. ನನ್ನ ತಲೆಯಿಂದ ಹೋಗಿಲ್ರಿ, ಇನ್ನೂ ಕೂಡ ಹೋಗೋದೂ ಕೂಡ ಇಲ್ಲ. ಈ ರೀತಿಯಾಗಿರ್ತಕ್ಕಂಥ ನೋಡ್ರಿ, ಶಾಸ್ತ್ರ ಮಾತಾಡ್ತಿರ್ಲಿಲ್ಲ ಅಜ್ಜ. ಶಾಸ್ತ್ರದವರಿಗೆ ಶಾಸ್ತ್ರಕ್ಕೆ ಮೀರುವಂಥ ಮಾತು ಹೇಳುವಂಥ ಶೈಲಿ ಅಜ್ಜನ ಬಲ್ಲಿ ಇತ್ತು. ಅಂತ ವಿಶೇಷ. भाई मतलब की बातें तो हम सब करते हैं. ಮಾತನಾಡುವೊಳಗೆಲ್ಲ ಮತಲಬ್ ಇರ್ತಿರ್ತದಂತ ಹೇಳ್ತಾರೆ. ಮತಲಬದ ಮಾತು. ಅಜ್ಜ ಹಂಗಿದ್ದಿದ್ದಿಲ್ಲ. ಮತಲಬ್ ಕಿ ಬಾತೆ ತೋ ಸಬ್ ಕರ್ತೆ, ಮತಲಬದ ಮಾತು ಎಲ್ಲರೂ ಮಾತಾಡೋರು. ಅಜ್ಜ ಹಂಗಿದ್ದಿದ್ದಿಲ್ಲ. ಅವ ಹೆಂಗಿದ್ದ ಅಜ್ಜ ಅಂತಂದ್ರೆ, ಮಾತಿನ ಮತಲಬ ತಿಳ್ಕೊಡ್ರಿ ಅಂತ ನಮ್ಮಿದ್ದವ. ಮಾತಿನ ಮತಲಬ ತಿಳ್ಕೊಡ್ರಿ. ಭಾಳ ಮಜಾ ಐತಿ. ಯಾವ ಶಬ್ದ ಅವೇ ಅದಾವು. ಹೌದಾ? ಮತ್ತೆ ಬರೋಣಂತ ವ್ಯಾಸ ವಸಿಷ್ಠ ಮಹರ್ಷಿಗಳ ಹತ್ರ. ವಸಿಷ್ಠ ಮಹರ್ಷಿಗಳು ನಿರ್ಗಮನ ಮಾಡೋರಿದ್ರು, ಹೋಗೋರಿದ್ರು. ಆವಾಗ ಹಂಗೆ ಕಳಿಸೋದು ಒಳ್ಳೆಯದಲ್ಲ ಅಂತ ತಿಳ್ಕೊಂಡು ವ್ಯಾಸ ಮಹರ್ಷಿಗಳು, ಅಲ್ರಪ್ಪ ಇಲ್ಲಿ ತನಕ ಬಂದಿರಿ ನನ್ನ ಆಶ್ರಮಕ್ಕೆ, ತಾಸು 2 ತಾಸು ಚಿಂತನೆ ಆಯ್ತು ಎಲ್ಲದ್ರ ಬಗ್ಗೆ. ಜೀವ, ಜಗತ್ತ, ಜಗದೊಡೆಯ ಆ ಶಿವನ ಬಗ್ಗೆ, ಶಕ್ತಿ ಬಗ್ಗೆ, ಎಲ್ಲ ಬಗ್ಗೆ ಚರ್ಚೆ ಆಯ್ತು. ಮತ್ತು ನಾನು ಒಂದು ಸ್ವಲ್ಪ ನಿಮಗೆ ಏನಾರು ಕೊಡ್ತೀನಿ, ಸ್ವೀಕಾರ ಮಾಡಿರಿ. ವಸಿಷ್ಠರಂದರು ಯಾಕೆ ಬರ್ದಕ್ಕಪ್ಪ ಅಂತ. ಆವಾಗ ವ್ಯಾಸ ಮಹರ್ಷಿಗಳಂದರು, ಇಲ್ಲಿವರೆಗೆ 1 ತಾಸಿನ ತನಕ ನಾವು ಏನು ಚರ್ಚೆ ಮಾಡಿವಲ್ಲ, ಜೀವ, ಜಗತ್ತು, ಜಗದೊಡೆಯ, ಆತ್ಮ, ಇವೆಲ್ಲ ಏನು ಚರ್ಚೆ ಮಾಡಿಲ್ಲ. 1 ತಾಸು ಸತ್ಸಂಗ ಆಗಿತ್ತಿಲ್ಲ, ಆ ಸತ್ಸಂಗದ ಫಲ ಕೊಡ್ತೀನಿ ರೀ, ತಗೊಳ್ರಿ ಅಂತ. ನಾವು ಆ 1 ತಾಸಿನ ಸತ್ಸಂಗ ಏನು ಮಾಡೀವಿ ಅದ್ರ ಫಲ ಕೊಡ್ತೀನಿ. 1 ತಾಸಿನ ಸತ್ಸಂಗ. ವಸಿಷ್ಠ ಮಹರ್ಷಿಗಳಿಗೆ ಸಿಟ್ಟು ಬಂತ್ರಿ. 1000 ವರ್ಷ ಅನುಷ್ಠಾನ ಮಾಡಿರ್ತಕ್ಕಂಥವನ ನನ್ನ ಆಶ್ರಮಕ್ಕೆ ಬಂದಾಗ 10 ವರ್ಷದ ಧಾರೆ ಎರೆದೀನಿ, 10 ವರ್ಷದ ಅನುಷ್ಠಾನ ಧಾರೆ ಎರೆದೀನಿ. ಇವರು 1 ತಾಸಿನ ಫಲನೇ ಧಾರೆ ಎರಿತಾರಲ್ಲ. ಸಿಟ್ಟು ಬಂದು ಅವ್ರಿಗೇನಿಸ್ತು, ಅನುಷ್ಠಾನದ ಫಲ ಶ್ರೇಷ್ಠೋ, ಸತ್ಸಂಗದ ಫಲ ಶ್ರೇಷ್ಠೋ, ಇದು ತಿಳ್ಕೊಂಡ ಬಿಡುನಂತ ತಿಳ್ಕೊಂಡು ವಸಿಷ್ಠ ಮಹರ್ಷಿಗಳು ವ್ಯಾಸ ಮಹರ್ಷಿಗಳಂದರು, ಏನ್ರಿ ಅನುಷ್ಠಾನ ಫಲ ಎಲ್ಲಿ, ಈ ಸತ್ಸಂಗದ ಫಲ ಎಲ್ರಿ, ನಡ್ರಿ ಹೋಗುನಂತ ತಿಳ್ಕೊಂಡು ವ್ಯಾಸ ಮಹರ್ಷಿಗಳ ಕೈ ಹಿಡಿದು ಹೋಗೇ ಬಿಟ್ರು. ಕೇಳ್ರಿ, ಭಾಳ ಸ್ವಾರಸ್ಯ ಐತಿ. ಬ್ರಹ್ಮಲೋಕಕ್ಕೆ ಹೋದರು. ಸೃಷ್ಟಿಕರ್ತ ಮೊದಲ ಗೊತ್ತಾಗಿತ್ತು ಬ್ರಹ್ಮಗ ಇವರಿಬ್ಬರು ಬರಾಕತ್ತಾರ.
ಏನು ಮಾಡೋದು, ಬಂದರೆ ಬರಲಿ ಅಂತ ವಿಚಾರ ಮಾಡಿದ. ಇವ್ರು ಹೋದರು, ಬ್ರಹ್ಮಲೋಕದೊಳಗೆ ಪ್ರವೇಶ ಮಾಡಿದರು. ಬ್ರಹ್ಮ ಮ್ಯಾಗ ಕುಂತಿದ್ದ, ಉನ್ನತ ಆಸನ ಕೊಟ್ಟ ಬ್ರಹ್ಮ, ಯಾಕೆ ಬಂದಿರಿ ಹೇಳ್ರಿ ನನ್ನ ಕಡೆ. ಏನಿಲ್ಲ, ಅನುಷ್ಠಾನದ ಫಲ ಶ್ರೇಷ್ಠೋ, ಏನು ಸತ್ಸಂಗದ ಏನಪ್ಪ ಅಂತಂದ್ರೆ ಫಲ ಶ್ರೇಷ್ಠೋ, ನಮಗಿಷ್ಟ ಬೇಕಾಗೈತಿ. ಅವಾಗ ಬ್ರಹ್ಮಂದ, ಹೌದು ನಾನೇನು ಹೇಳಬೇಕಂತ ಮಾಡಿದ್ದೆ, ಆದರೆ ಇದ್ರ ತೂಗು ತಕ್ಕಡಿ ನನ್ನ ಬಲ್ಲಿಲ್ಲ, ಇದು ವಿಷ್ಣುನ ಬಲ್ಲಿ ಹೋದ್ರೆ ನಿಮಗೆ ಅವ ತೂಗಿ ತೋರಿಸ್ತಾನೋ ಹೇಳ್ತಾನೋ. ಹಾಗಾದ್ರೆ ನಿಂಬಲ್ಲಿ ಕೂಡೋದು ಅವಶ್ಯಕತೆ ಏನೈತಿ. ಮತ್ತು ವಶಿಷ್ಠರು ಅಂದ್ರೆ ನಡ್ರಿ ವಿಷ್ಣು ಲೋಕಕ್ಕೆ ಹೋಗೋನು. ಅಲ್ಲಿ ಕರ್ಕೊಂಡು ಹೋದ್ರು. ಅಲ್ಲಿ ಹಿಂಗೆ ಆತು. ಅವನು ವಿಷ್ಣು ಅಂದ, ಇವ್ರು ಒಬ್ರದೊಳಗೆ ಯಾರಿಗಾರಿ ಇದು ಫಲ ಶ್ರೇಷ್ಠ ಅದಂತಂದ್ರೆ ಯಾರ್ದು ಶ್ರೇಷ್ಠ ಅಂತೀನಿ ಅವ ಗಪ್ ಕೊಡ್ತಾನೋ ಮತ್ತವ ನನಗೆ ಶಾಪ ಕೊಡ್ತಾನೋ. ಆ ಶಾಪಕ್ಕೆ ಯಾಕೆ ಒಳಗಾಗಲಿ ಅಂತ ತಿಳ್ಕೊಂಡು ವಿಷ್ಣುನೂ ಕೂಡ ಏನಪ್ಪ ಅಂತ ಉತ್ತರ ಹೇಳಿಲ್ಲ. ಹೇಗ್ರಿ, ಏನಿಲ್ಲ, ಮಹಾದೇವನ ಬಲ್ಲಿನೇ ಹೋಗ್ರಿ. ಅವನ ಎಲ್ಲ ಮಹಾದೇವನ ಬಲ್ಲಿ ಹೋದ್ರಿ ತ್ರಿಲೋಕ ಸ್ವಾಮಿ ಹತ್ರ. ಅವ ಅಂದ, ಮೊದಲೇ ಬೂದಿ ಬಡ್ಕೊಂಡು ನಾನೇನಪ್ಪ ಅಂತ ಕುಂತೀನಿ, ಇವರಿಬ್ಬರು ನ್ಯಾಯದೊಳಗೆ ಮತ್ತಿಷ್ಟು ಏನಾರು ಶಾಪ ಕೊಟ್ರಂದ್ರೆ ಮತ್ತೆಲ್ಲರೂ ಹೋಗಿ ಕೂಡೋದು ಬರ್ತೈತಿ. ಹೇಗೆ ಮಾಡೋದು, ಬಂದರೆ ಬರಲಿ ಅಂತ ತಿಳ್ಕೊಂಡು ಇವ್ರು ಹೋದ ಕೂಡಲೇ ಕೈಲಾಸ ಒಡ್ಡೋಲೋಗದೊಳಗೆ ಇದ್ದಿರ್ತಕ್ಕಂಥ ಮಹಾದೇವ ಕಣ್ಣು ತೆರೆದು ಸ್ವಾಗತ ಮಾಡಿ ಅವನು ಆಸನ ಕೊಟ್ಟ. ಹೇಳ್ರಿ ಅಂತಂದು. ಮತ್ತು ನಿಮಗೆಲ್ಲ ಗೊತ್ತೇ ಇದ್ದಿರ್ಬೇಕಲ್ಲ. ಇಲ್ಲ ಗೊತ್ತ ಏನು ಆದರೂ ಕೂಡ ನೀವು ತಿಳಿಸ್ರಿ, ಇಲ್ಲಿ ತನಕ ಬಂದಿರಿ. ಆದ ಪ್ರಶ್ನೆ ಇಟ್ಟರು. ಹೌದು, ನಾನೇನು ಹೇಳ್ತಿದ್ದೆ ಖರೆ, ನಿಜವಾಗಿ ಇದು ಹೇಳಬೇಕಾದ್ರೆ ಈ ಮೂರು ಲೋಕ ಏನಪ್ಪ ಅಂತ ಹೊತ್ತಿರ್ತಕ್ಕಂಥ ಆದಿಶೇಷದಲ್ಲ, ಅವ ನಿಜವಾಗಿ ಇದನ್ನು ತೂಕ ಮಾಡಿ ತೋರಿಸುವಂಥ ಸಾಮರ್ಥ್ಯ ಅವನ ಬಲ್ಲಿ ಅದ, ನನ್ನ ಹತ್ರನೂ ಇಲ್ಲ ಅಂತಂದವ. ಬಿಟ್ರಿ, ಅಲ್ಲಿದನು ಬಿಟ್ರಿ. ನೀವು ಅಂತೀರಲ್ಲ, ಬಿಡೋ ಇಲ್ಲೇನದ ನಡಿ ತಳ ಕಿತ್ತಂತೀರಿ ನೀವು. ಹೌದಿಲ್ಲ, ತಳ ಬಿಡು, ಇಲ್ಲಿ ಬಿಟ್ರು. ತಳಗೆ ಹೋಗಿ ಆದಿಶೇಷ ಈ ಪೃಥ್ವಿ ಹೊತ್ತುಕೊಂಡು ತಲೆ ಮ್ಯಾಗ ಹೊತ್ತುಕೊಂಡು ನಿಂತವನು ಎದುರಿಗೆ ಹೋಗಿ ನಿಂತರು. ಅವ ಆದಿಶೇಷ ಪ್ರಶ್ನೆ ಮಾಡಿದ್ರೆ ಯಾವುದು ಶ್ರೇಷ್ಠದ ಹೇಳಂಥೇಳಿ. ಏನು ಅನುಷ್ಠಾನದ ಬಲ ಆಯಿತು, ಅವನು ಸತ್ಸಂಗದ ಫಲ ಆಯಿತು, ಯಾವುದು ಶ್ರೇಷ್ಠ ಐತಿ? ನಾ ಹೇಳ್ತೀನಿ, ಒಂದು ಸ್ವಲ್ಪ ನನ್ನ ತಲೆ ಮ್ಯಾಗ 3 ಲೋಕ ಹೊತ್ತು ನಿಂತೀನಲ್ಲ, ಒಂದು ಸ್ವಲ್ಪ ಅದು ಬಾಜು ಮಾಡಿರಿ, ನಾ ಹೇಳ್ತೀನಿ ಅಂದವ. ತಿಳಿತಿಲ್ಲ ನಿಮಗೆ? ಅದಕ್ಕೆ ಮದಗೊಂಡ ಮಹಾರಾಜರು ನಿಮ್ಮೊಳಗೆ ಏನಪ್ಪ ಅಂತಂದ್ರೆ ಪುರಾಣ ಹೇಳೋದ್ರೊಳಗೆ, ಹೌದಾ, ಅಗ್ದಿ ಆನಂದ ತೊಳಗತ್ತಾರ ಅವರು. ನಿಮಗೆ ಪುರಾಣ ಕೇಳಿ ಆನಂದ, ನೀವು ಕೇಳಿದ ನೋಡಿ ಅವ್ರಿಗೆ ಆನಂದ. ಮಜಾ ಮಜಾ. ಹಾಲಿನೊಳಗೆ ತುಪ್ಪು ಬೆರೆಸದಂಗೆ, ಹಾಲಿನೊಳಗೆ ಜೇನುತುಪ್ಪ ಬೆರೆಸದಂಗೆ. ಅವಾಗ ಅಗಸ್ತ್ಯ ಮಹರ್ಷಿ ಅಂದರು, ಇದು 3 ಲೋಕ ಹೊತ್ತುಕೊಂಡು ನಿಂತಾನೆ, ಇದು ಹ್ಯಾಂಗೆ ಬಾಜು ಮಾಡೋದು? ಏನಾರು ಮಾಡಿ ಸರಿಸ್ಬೇಕಲ್ಲ, ಉತ್ತರ ಬೇಕಾಗಿತ್ತು. ಅಗಸ್ತ್ಯರಿಗೆ ಭಾಳ ಗಡಿಬಿಡಿ. ಯಾವಾಗ ನಿನ್ನ ಅನುಷ್ಠಾನದ ಬಲ ಹೆಚ್ಚಿಗೈತಿ ಅಂತ ತಿಳ್ಕೊಂಡು ಅನಿಸ್ಕೊಳ್ಳಿ ಅಂತ ಅವ್ರ ಮನಸ್ಸಿನೊಳಗೆ ಛಲ ಆಯ್ತು. ಎದುರಿಗೆ ನಿಂತು ಆದಿಶೇಷನ ಎದುರಿಗೆ ನಿಂತು ಆ ಪೃಥ್ವಿ ಮಾತಾಗ ಏನಪ್ಪ ಅಂತ ಕೈ ಜೋಡಿಸಿ ಪ್ರಾರ್ಥನಾ ಮಾಡಿದ್ರೆ, ಹೇ ತಾಯಿ, 1000 ವರ್ಷ ಅನುಷ್ಠಾನ ಮಾಡಿದ್ದೀನಿ, 10 ವರ್ಷದ ಅನುಷ್ಠಾನ ಫಲ ವ್ಯಾಸ ಮಹರ್ಷಿಗೆ ಧಾರೆ ಇರ್ತೀನಿ, ಇನ್ನೊಂದು 15 ವರ್ಷದ ಫಲ ನಿನಗೆ ಧಾರೆ ಇರ್ತೀನಿ, ಸ್ವಲ್ಪ ಏನಪ್ಪ ಅಂತ ಆದಿಶೇಷನ ಹೆಡಿ ಮ್ಯಾಗಿಂದ ಒಂದು ಸುಮ್ಮನೆ ಒಂದು ಬಳದಟ್ರೆ ಎದ್ದು ನಿಂದರು ಅಂತ ಹೇಳಿ ತಿಳ್ಕೊಳಂತ. ಎಷ್ಟು ವರ್ಷ ಹೋದ್ರಿ? 100 ವರ್ಷ ಹಿಡ್ಕೊಡ್ರಿ, 10 ವರ್ಷಕ್ಕೆ ಕೊಟ್ಟರು, 8 ವರ್ಷ ಉಳಿದು 15 ವರ್ಷ ಹೋದ್ವು ಅಲ್ಲ. काय बेटा, शाळेला जाता नाही तुम्ही दोघे? 25 ವರ್ಷ ಹೋದು ಇಲ್ರಿ, ಎಷ್ಟು ವರ್ಷ ಉಳಿದು? 75 ವರ್ಷ. ಏನೋ ಕಡಿಮೆ ದಾನ ಮಾಡೀನಿ, ಅದ್ರ ಸಲಿಂದ ಭೂದೇವಿ ಎದ್ದಿಲ್ಲ ಅಂತ ಹೇಳಿ ಒಮ್ಮೆಗೆ ನೀನ 25 ವರ್ಷದ ಫಲಧಾರೆ ಏರಿತೀನಿ, 7 ಅಂತಂದು. ಮತ್ತು 7 ಇಲ್ಲ. ಎಷ್ಟು ಉಳಿತ್ರಿ ವರ್ಷ? ಮುಂದೆ 50 ಹೋಯ್ತು, 50 ಉಳಿತು. ಅವ ಅಂದ, ಇನ್ನೊಂದು 25 ವರ್ಷ ಕೊಟ್ಟರಾತು, ಬಹುಶಃ 25 ವರ್ಷ ನನ್ನ ಬಳಿ ಉಳಿದಿರ್ತೈತಿ.
ಅದಿಷ್ಟು ಕೊಟ್ರತ್ತಂತ ಹೇಳಿ ತಿಳ್ಕೊಂಡಂತ ಮತ್ತೆ 25 ವರ್ಷದ ನನ್ನ ಅನುಷ್ಠಾನದ ಏನು ಬಲ ಐತಿ ಅದನ್ನ ನೆನಪತ್ತ ಧಾರೆ ಎರಿತೀನಿ ತಾಯಿ, ಈಗಾದರೂ ಹೇಳು ಅಂತ ತಿಳ್ಕೊಂಡು ಮತ್ತೆ ಪ್ರಾರ್ಥನಾ ಮಾಡ್ತಾನೆ. ಆಕೇನು ಟಸ್ಮಸ್ ಅಲ್ಲಿಲ್ರಿ. ನಿಮ್ಮ ಬ್ಯಾಂಕ್ನೊಳಗೆ ಒಂದು 1000 ರೂಪಾಯಿ ಅದಾವ ಅಂತ ತಿಳ್ಕೊಳ್ರಿ. 100 ರೂಪಾಯಿ ಯಾರಿಗಾರಿ ಕೊಟ್ರಿ, ಎಷ್ಟು ಉಳಿದು? 900. 900ದೊಳಗೆ ಮತ್ತೇನಪ್ಪ ಒಂದು 400 ಯಾರಿಗಾರಿ ಕೊಟ್ರಿ, ಎಷ್ಟು ಉಳಿದು? 500. 500ದಾಗ ಮತ್ತೆ 250 ಏನಪ್ಪ ಅಂತ ಯಾರಿಗಾರಿ ಕೊಟ್ರಿ, ಎಷ್ಟು ಉಳಿದು? 250 ಕೂಡ ಯಾರಿಗಾರಿ ಕೊಟ್ರಿ, ಎಷ್ಟು ಉಳಿದು? ಹೌದಿಲ್ಲ? ಅವೆಲ್ಲ ಕೊಟ್ಟ ನಂತರ ಒಂದು ನೀವು ಚೆಕ್ ಕೊಡ್ತೀರಿ ಯಾರಿಗಾರಿ, ಒಂದು ಚೆಕ್ ಕೊಡ್ತೀರಿ ಹೋಗಂತ ತಿಳ್ಕೊಂಡು. ಒಂದು 50 ರೂಪಾಯಿ ಚೆಕ್ ಕೊಡ್ತೀರಿ, ವಿಡ್ರಾಲ್ ಹಾಕೋ ರೊಕ್ಕ, ವಿಡ್ರಾಲ್ ಬಿಡ್ರಿ, ವಿಡ್ರಾಲರೇ ಆಗೋದಿಲ್ಲ, ನಿಮ್ಮ ಕೇಸ್ನೂ ಹಾಕೈತಿ, ನಿಮ್ಮ ಮ್ಯಾಗ ದಾಖಲೆ ಹಾಕೈತಿ. ಇದು ಲೌಕಿಕದ ಉದಾಹರಣೆ ಐತಿ. ಹಾಗ 75 ವರ್ಷ ಕೊಟ್ಟಿರ್ತಕ್ಕಂಥ ವಶಿಷ್ಠ 25 ಅದೊಂದು ಕೊಟ್ಟು ಬಿಡುನಂತ ತಿಳ್ಕೊಂಡು, ಹೇ ತಾಯಿ ಆತೇನು ಕೊನೆಗೆ ಬ್ಯಾಲೆನ್ಸ್, ಅದರ ನಂತರ ಮಾತ್ರ ನನಗೆ ಕೊಡಕ್ಕೆ ನನ್ನ ಬಲ್ಲಿ ಏನೂ ಇರಂಗಿಲ್ಲ, ಅದಿಷ್ಟು ನಿನಗೆ ಧಾರೆ ಇರ್ತೀನಿ, ಇನ್ಮ್ಯಾಗರೆ ಹೇಳ ಯವ್ವ ಅಂತ ತಿಳ್ಕೊಂಡು ಕೈ ಜೋಡಿಸಿ ನಿಲ್ತಾನ. ಏನಾಗಲಿ ಮುಗಿತಲ್ಲ. ಇನ್ನು ಆ ತಾಯಿಗೆ ಏನಾರು ಕೊಡ್ಬೇಕಂತಂದ್ರೆ ಬ್ಯಾಲೆನ್ಸ್ ಮುಗಿತಲ್ಲ. ನಿಮ್ಮ ಬ್ಯಾಂಕ್ನೊಂದು ಬ್ಯಾಲೆನ್ಸ್ ಮುಗಿದೈತಿ, ಚೆಕ್ ಕೊಟ್ಟರು ಕೂಡ ವಿಡ್ರಾಲ್ ಆಗಂಗಿಲ್ಲ, ಹಂಗಾತ ಪಾಳಿನೇ ಮುಗಿತಲ್ಲ ವಶಿಷ್ಠ ಮಹರ್ಷಿಗಳು. ಆತಪ್ಪ ನಂದರೆ ಮುಗೀತು ವ್ಯಾಸ, ಮೊನ್ನೆ ಇಷ್ಟು ಪ್ರಾರ್ಥನಾ ಮಾಡು, ಏನು ಉತ್ತರ ಬರ್ತೈತೆ ನೋಡೋಣಂತ ತಿಳ್ಕೊಂಡು ವ್ಯಾಸ ಮಹರ್ಷಿಗಳು ಎದುರಿಗೆ ಬಂದರು. ಭಾಳ ವಿನಮ್ರವಾಗಿ ಪ್ರಾರ್ಥನಾ ಮಾಡ್ತಾರೆ. ಬಹುಶಃ ನನಗನ್ಸಿದ ಮಟ್ಟಿಗೆ ಅಕ್ಕಲಕೋಟೆ ತಾಲೂಕಾದೊಳಗೆ ನಾ ಅತಿಶಯೋಕ್ತಿ ಮಾತಾಡಂಗಿಲ್ಲ, ಇದ್ದದ್ದು ಮಾತಾಡ್ತೀನಿ ಅಂತ ತಿಳ್ಕೊಂಡ ಒಂದು ಸ್ವಲ್ಪ ನನಗೆಲ್ಲ ಖಾರದಾರಿ ಇವರು ಅಂತಂತಾರೆ. ನಾ ಖಾರ ಇಲ್ರಿ, ನಾ ಹೇಳಬೇಕಾದ್ರೆ ಎಲ್ಲರೊಳಗೆ ಬೆರೆಯೋಂತ ಏನಪ್ಪ ಅಂತಂದ್ರೆ ನಾ ಸಕ್ರೆ ಇದ್ದಂಗೆ ಇದ್ದೀನಿ ಅಂತ ನನ್ನ ಬಗ್ಗೆ ನಾನೇ ಹೇಳ್ಕೊಳ್ಳೋದು ನನಗೆ ತಪ್ಪು ಅನ್ನಿಸ್ತೈತಿ. ಭಾಳ ಸಹಜ ಇದ್ದೀನಿ, ಇದ್ದಂಗೆ ಮಾತಾಡೋದೊಂದು ಸ್ವಲ್ಪ ಸ್ವಭಾವ ಅದ ನಂದು ಅಷ್ಟೇ. ವ್ಯಾಸ ಮಹರ್ಷಿಗಳು ಎದುರಿಗೆ ಬಂದರು, ಭಾಳ ವಿನಮ್ರವಾಗಿ ಪ್ರಾರ್ಥನೆ ಮಾಡಕ್ಕೆ ಶುರು ಮಾಡಿದ್ರು. ನಿಮ್ಮ ಮದಗೊಂಡ ಮಹಾರಾಜರು ಎಲ್ಲಿ ಹೇಗೆ ಶಬ್ದ ಬಳಸಬೇಕು, ನೀವು ಯಾರೂ ತಪ್ಪು ತಿಳ್ಕೊಬೇಡ್ರಪ್ಪ ಮಹಾರಾಜರು, ಯಾರೂ ತಪ್ಪು ತಿಳ್ಕೊಬೇಡ್ರಿ. ಇದಕ್ಕಿದ್ದಂಗೆ ಮಾತಾಡಿದ್ರೆ ಎದ್ದು ಬಂದು ಹೊಡೆದಿದ್ದಂತೆ ಅವನು. ಸ್ವಲ್ಪ ನನಗೆ ವಿನೋದ ಮಾಡೋಕ್ಕೆ ಬರೋಂಗಿಲ್ಲ, ಏನಾರು ಸುಮ್ಮನೆ ಏನಪ್ಪ ಅಂತಂದ್ರೆ ಮದಗೊಂಡ ಮಹಾರಾಜರು ಎಲ್ಲಿ ಕಲ್ತರು ಅಂತ ಅನ್ನೋದು ನನಗೂ ಕೂಡ ಸಂಶೋಧನೆ ಮಾಡಬೇಕಂತ ನಂಗೆ ಕಸಾಗತೈತೆ. ನನಗೆ ಉಚಿತವಾದ ಶಬ್ದದ ಬಳಕೆ, ಯಾರನ್ನು ಕೂಡ ಮನಸ್ಸಿಗೆ ಹತ್ತಲಾರ್ದಂಗೆ ಮೃದು ವಚನ ಬೇಕಿವೆಲ್ಲ ಬೇಕು. ಮಹಾರಾಜ್ ಡಪ್ಪಿನ ನಾದ, ಡಪ್ಪಿನ ಪದ, ಅದರ ನಾದ, ಡಪ್ಪಿನ ಪದ ಎಷ್ಟು ಪ್ರಭಾವಿಯಾಗಿ ಕೆಲಸ ಮಾಡ್ಲಾಗತ್ತವೆ ಇಷ್ಟು ವರ್ಷದ ತನಕ.
ನಿಮ್ಮ ಮೃದು ವಚನ ಅಷ್ಟೇ ಏನಪ್ಪ ಅಂತ ಮಾರಕವಾಗಿ ಏನಪ್ಪ ಅಂತ ಕೆಲಸ ಮಾಡೋಕ್ಕೆ ಸಾಧ್ಯ ಐತಿ. ಇದು ಇದ್ದಕ್ಕಿದ್ದಂಗೆ ಹೇಳುವಂಥ ಮಾತು, ಇದ್ದಕ್ಕಿದ್ದಂಗೆ ಹೇಳುವಂಥದ್ದು. ವ್ಯಾಸ ಮಹರ್ಷಿಗಳ ಮೃದು ವಚನದಿಂದ ಆದ ಸಲುವಾಗಿ ಬಂತದ ಆ ಮಾತು. ಅತ್ಯಂತ ಭಕ್ತಿ ಪುರಸ್ಸರದಿಂದ, ಅತ್ಯಂತ ಮೃದು ವಚನಗಳಿಂದ, ಹೇ ತಾಯಿ, ಹೇ ಜಗಜ್ಜನನಿ, ಅನೇಕ ರೀತಿಯಾಗಿ ಪ್ರಾರ್ಥನಾ ಮಾಡ್ತಾರೆ. ಪ್ರಾರ್ಥನಾ ಮಾಡಿ ಕೊನೆಗೆ ತಾಯಿ, ಒಂದು ವೇಳೆ ನಿಜವಾಗಿಯೂ ಕೂಡ ಒಂದು ತಾಸಿನ ಸತ್ಸಂಗದ ಫಲ ಶ್ರೇಷ್ಠ ಇತ್ತಂದ್ರೆ ಆ ಆದಿಶೇಷನ ಹೆಡಿ ಮ್ಯಾಗಿಂದ ಒಂದು 6 ಗಜ ಅಲ್ಲ, ಒಂದು 4 ಬಟ್ಟರೆ ಎದ್ದು ನಿಲ್ಲು ಅಂತ ತಿಳ್ಕೊಂಡು ಪ್ರಾರ್ಥನಾ ಮಾಡ್ತಾರೋ. ಅಂದ ಕೂಡಲೇ ಜಗ್ಗಂತ ತಿಳ್ಕೊಂಡು ಏನಪ್ಪ ಅಂತಂದ್ರೆ ಆದಿಶೇಷನ ಹೆಡಿ ಮ್ಯಾಗಿಂದ ಏನಪ್ಪ ಅಂತಂದ್ರೆ ಎದ್ದು ನಿಲ್ತಾಳೆ. ಮತ್ತೆ ಅಗಸ್ತ್ಯ ಮಹರ್ಷಿ ಗಡಿಬಿಡಿ ಮಾಡಿ ಈಗರ ಹೇಳು ಯಾವುದು ಶ್ರೇಷ್ಠ ಐತಿ ಅಂತಂತಾರೆ. ಏನು ತಪಸ್ಸಿನ ಫಲ ಶ್ರೇಷ್ಠೋ, ಏನು ಸತ್ಸಂಗದ ಫಲ ಶ್ರೇಷ್ಠ ಅಂತಂದಾಗ ಏನು ಹೇಳೋದು ನಿನಗೆ ಅಗಸ್ತ್ಯ? ನಿನ್ನ ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲ ನಿಲ್ಲಾದ ನಂತರನೂ ಕೂಡ ಕೇಳ್ತಿಲ್ಲ. ತಲೆ ಮ್ಯಾಗಿಂದ ಯಾವಾಗ ಏನಪ್ಪ ಅಂತಂದ್ರೆ ಪೃಥ್ವಿ ತಾಯಿ ಮ್ಯಾಗ ಎದ್ದು ನಿಂತಾಳಂದ್ರೆ ಅವಾಗ ಉತ್ತರ ಸಿಕ್ಕೈತಿ, ಸತ್ಸಂಗದ ಫಲ ಶ್ರೇಷ್ಠ ಐತಂತ ತಿಳ್ಕೊಂಡಂತನ್ನೋದು. ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲತತ್ವಂ, ನಿಶ್ಚಲತತ್ವೇ ಆತ್ಮಲಾಭ ಜೀವನ್ಮುಕ್ತಿ. ಹಸ್ತಸ್ಯ ಭೂಷಣಂ ದಾನಂ, ಕೈಗಳಿಗೆ ಏನು ಭೂಷಣ ರೀ? ದಾನ ಕೊಡೋದು. ಇನ್ನು 2 ದಿವಸ ಐತಿ ಪುರಾಣ. ನಾಳೆ ಮಂಗಳವಾರ, ಬುಧವಾರ, ಗುರುವಾರನೂ ಐತಿ. ಪುರಾಣ ಇಲ್ಲ, ಕಾರ್ಯಕ್ರಮ ಇದ್ದಿರಬೇಕು. ಕೊನೆ ಸಭಾದೊಳಗೆ ಏನಪ್ಪ ಅಂತಂದ್ರೆ ಅಲ್ಲಿ ತನಕನೂ ಕೂಡ ಚಾನ್ಸ್ ಐತಿ, ಅಲ್ಲಿ ತನಕ ಚಾನ್ಸ್ ಐತಿ. ಏನು? ನಿಮ್ಮ ಮನೆಯೊಳಗೆ ಏನು ದವಸ ಧಾನ್ಯ ಬೆಳೆದಿರಿ ಅದು ನಿಮ್ಮ ಕಿಸ್ತೊಳಗೆ ಏನು ಕೊಡಬೇಕಂತ ತಿಳ್ಕೊಳಂತನ್ನುವಂಥ ಲಕ್ಷ್ಮಿ ಅದಳ. ಅದು ಇಲ್ಲಿವರೆಗೆ ಅನೇಕ ಜನರು ತಂದು ಮುಟ್ಸಿರಿ, ಖಂಡಿತವಾಗಿ ತಂದು ಮುಟ್ಸಿರಿ. ದುಡ್ಡು ಕೊಟ್ಟಿರಿ, ಧನ ಕೊಟ್ಟಿರಿ. ಯಾರು ಕೊಡೋರು ಅದೇರಿ ಅವ್ರಿಗೆ ಇದೊಂದು ಸೂಚನೆ. ದಾನ ಕರ್ನೇಶೆ ಧನ ಕಿ ಶುದ್ಧಿ, ಸ್ನಾನ ಕರ್ನೇಶೆ ತನ ಕಿ ಶುದ್ಧಿ ಅಂತ. ಸ್ನಾನ ಮಾಡಿದ್ರೆ ಶರೀರದ ಸ್ವಚ್ಛ ಆಕೈತಿ, ದಾನ ಮಾಡಿದ್ರೆ ಧನದ ಶುದ್ಧಿ ಆಗ್ತದಂತ. ಯಾಕೆ ಬಂತು ಇಲ್ಲಿ ಮಾತ ಅಂತ ಕೇಳಿದ್ರೆ, ಹಸ್ತಸ್ಯ ಭೂಷಣಂ ದಾನಂ, ಕೈಗಳಿಗೆ ಏನು ಭೂಷಣ? ಖಡೆ. ಹೌದಿಲ್ಲ? ಯಾಕ್ರಿ ಅಪ್ಪ ನಮಗೆ ಟಾರ್ಗೆಟ್ ಮಾಡಿರಿ, ನಿಮ್ಮ ತಾಯಂದಿರು ಕಾಣಿಸಂಗಿಲ್ಲ? ಇಲ್ಲಪ್ಪ, ನಾನು ಮಾತಾಡ್ಲಕ್ಕೆ ಬರಂಗಿಲ್ಲ. ಹೌದಾ? ಕೈಗಳಿಗೆ ಭೂಷಣ ದಾನ. ಪಾದಸ್ಯ ಭೂಷಣಂ ತೀರ್ಥಯಾತ್ರ. ಕೈಗಳಿಗೆ ಭೂಷಣ ದಾನ ಮಾಡೋದು, ಪಾದಗಳಿಗೆ ಭೂಷಣ ತೀರ್ಥಯಾತ್ರ ಮಾಡೋದು, ಕಿವಿಗಳಿಗೆ ಭೂಷಣ ಶಾಸ್ತ್ರ ಶ್ರವಣ ಮಾಡೋದು. ಪುರಾಣ ಪ್ರವಚನ ಶಾಸ್ತ್ರ ಶ್ರವಣ. ಶ್ರೋತ್ರಸ್ಯ ಭೂಷಣಂ ಶಾಸ್ತ್ರಂ. ಮುಂದೆ ಆ ಶಾಸ್ತ್ರ ಬರೆದಿರ್ತಕ್ಕಂಥವನ್ನ ಕೇಳ್ತಾನೋ. ಕೈಯಿಂದ ದಾನ ಮಾಡಿದ್ರೆ, ಕಣ್ಣಿಂದ ಮಹಾತ್ಮರನ್ನು ಕಂಡ್ರೆ, ಹಣೆ ಹೋಗೇನಪ್ಪ ಅಂತ ಮಹಾತ್ಮರ ಪಾದಕ್ಕೆ ಹಚ್ಚಿದ್ರೆ, ನ್ಯಾಯದಿಂದ ಹೊಟ್ಟಿ ತುಂಬಿಕೊಂಡ್ರೆ, ಕಾಲಿನಿಂದ ತೀರ್ಥಯಾತ್ರ ಮಾಡಿದ್ರೆ, ಕಿವಿಯಿಂದ ಶಾಸ್ತ್ರ ಕೇಳಿದ್ರೆ, ಶಾಸ್ತ್ರೈಹಿ ಕಿಂ ಪ್ರಯೋಜನಂ. ನೀನ ಒಂದು ಶಾಸ್ತ್ರ. ಯಾಕೆ ಇಷ್ಟೆಲ್ಲ ಪವಿತ್ರ ಕಾರ್ಯ ಮಾಡ್ತಾ ಇದೆಯಲ್ಲ? ಕೈಯಿಂದ ದಾನ ಮಾಡ್ತಾ ಇದ್ದಿ, ಪಾದದಿಂದ ತೀರ್ಥಯಾತ್ರ ಮಾಡ್ತಾ ಇದ್ದಿ, ಕಣ್ಣಿನ ಮಹಾತ್ಮರ ನೋಡ್ತಾ ಇದ್ದಿ, ಹಣಿ ಒಯ್ದು ಏನಪ್ಪ ಅಂತ ಮಹಾತ್ಮರ ಪಾದಕ್ಕೆ ಹಚ್ಚಿ ನಮಸ್ಕಾರ ಮಾಡ್ತಾ ಇದ್ದಿ, ಕಿವಿಯಿಂದ ಏನಪ್ಪ ಅಂತಂದ್ರೆ ಶಾಸ್ತ್ರ ಕೇಳ್ತಾ ಇದ್ದಿ, ನ್ಯಾಯದಿಂದ ಹೊಟ್ಟಿ ತುಂಬಿಕೊಳಕಂತಿ ಅಂತಂದಾಗ ಶಾಸ್ತ್ರದ ಪೂರ್ಣ ನಿನ್ನ ಬಲ್ಲಿ ಐತಿ ಅಂದ್ರೆ ಶಾಸ್ತ್ರದ ಅವಶ್ಯಕತೆನೇ ಇಲ್ಲ ಅಂತ ಹೇಳ್ತಾರೆ.
ಹಾಗ ಖಂಡಿತವಾಗಿ ನೀವು ನಿಮ್ಮ ಸೇವೆಯನ್ನು ಮಾಡ್ತೀರಿ ಅಂತನ್ನುವಂಥ ವಿಶ್ವಾಸವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸೋದ್ರ ಜೊತೆಗೆ ಎಲ್ಲೆಲ್ಲಿ ಈ ರೀತಿಯಾಗಿರ್ತಕ್ಕಂಥ ಶಾಸ್ತ್ರ ಪುರಾಣ ನಡೀತೈತಿ ನಿಮ್ಮಲ್ಲಿ ಅಂಕರ್ ನೀವು ಖಂಡಿತವಾಗಿ ಬರಲೇಬೇಕು ಅಂತನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇದು ಜಾತ್ರೆ. ಈ ಜಾತ್ರೆ ಒಳಗೆ ಏನು ಸಂಪಾದನೆ ಮಾಡಬೇಕಂದ್ರೆ ಇವೆಲ್ಲ ಸಂಪಾದನೆ ಮಾಡಬೇಕು. ಆ ರೀತಿಯಾಗಿ ನೀವು ಸಂಪಾದನೆ ಮಾಡ್ತೀರಿ, ಗಳಿಸ್ತೀರಿ ಅಂತ ತಿಳ್ಕೊಂಡಂತಂದು ಮಳೆ ಬೇಕಾದಷ್ಟು ಬಂದೈತಿಲ್ಲ, ಕೆರೆ ತುಂಬೈತಿಲ್ಲ. ಯಾಕ್ರಪ್ಪ ಕೆರೆ ತುಂಬೈತಿಲ್ಲ, ಮಳೆ ಬೇಕಾದಷ್ಟು ಬಂತು, ಕೆರೆ ತುಂಬ್ತಿ, ನೀರಿನ ಕೊರತೆನೇ ಇಲ್ಲ, ಬೇಕಾದಂಗೆ ಬೆಳಿತೀರಿ, ಬೇಕಾದಷ್ಟು ಏನಪ್ಪ ಸಂಪಾದನೆ ಮಾಡ್ತೀರಿ. ಯಾಕೆ ಆ ರೀತಿಯಿಂದ ಇಲ್ಲಿ ಎಲ್ಲ ಭಗವಂತ ತನ್ನ ಕೃಪೆಯನ್ನು ತೋರಿಸಿದಾನ. ಹಾಗ ಸೃಷ್ಟಿಯೊಳಗೆ ಎಲ್ಲ ರೀತಿಯಿಂದ ಭಗವಂತ ಕೃಪಾ ಮಾಡಿದನಲ್ಲ, ಈ ಸೃಷ್ಟಿಯೊಳಗೆ ಮನುಷ್ಯನನ್ನು ಹುಟ್ಟಿಸಿ ಇವೆಲ್ಲ ಧರ್ಮ ಸಂಪಾದನೆ ಮಾಡುವಂತ ತಿಳ್ಕೊಂಡು ಕೊಟ್ಟು ಕಳಿಸಿದಾನ. ಆ ಕಾರಣದಿಂದ ಎಲ್ಲ ಸಂಪಾದನೆ ಮಾಡಿ ಏನಪ್ಪ ಅಂತಂದ್ರೆ ಅಲ್ಲಿ ಹೋಗುವಾಗ ಕರ್ಮಾನುಭೋಗಚ್ಚತಿ ಜೀವ ಏಕ, ಅವ ಅಲ್ಲಿ ಒಬ್ಬನೇ ಹೊಕ್ಕನು, ಒಬ್ಬನೇ ಹೋದಾಗ ಮಾತ್ರ ಏನೇನು ಮಾಡಿದನಂತನ್ನುವಂಥ ತಾಳೆ ಬಂದಿ ಅಲ್ಲಿ ಆಕೈತಿ. ಆ ತಾಳೆ ಬಂದಿಯೊಳಗೆ ನಾವೆಲ್ಲರೂ ಧರ್ಮವಂತರಾಗಿನೇ ಏನಪ್ಪ ಅಂತಂದ್ರೆ ಆ ತಾಳೆ ಬಂದಿಯೊಳಗೆ ನಮ್ಮ ಹೆಸರು ಬರಬೇಕು. ಆ ಕಾರ್ಯ ಖಂಡಿತ ನೀವು ಮಾಡ್ತೀರಂತ ತಿಳ್ಕೊಂಡಂತನ್ನುವಂಥ ವಿಶ್ವಾಸವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ಸೋಮಲಿಂಗ ಮಹಾರಾಜರು ಅನೇಕ ತಮ್ಮ ಮಾತುಗಳನ್ನು ನಮ್ಮ ಜೊತೆಗೆ ಹಂಚುವಂತಾರೆ, ಅನೇಕ ಮಾತು ಹಂಚುವಂತಾರೆ. ಬಹುಶಃ ನನಗನ್ಸಿದ ಮಟ್ಟಿಗೆ ಕೆಲವೊಂದು ವಿಶೇಷ ವಿಷಯಗಳನ್ನು ನಮ್ಮ ಜೊತೆಗೆ ಹಂಚ್ಕೊಂತಿರ್ತಿರ್ತಾರೆ ಅವರು. ಅದಕ್ಕೂ ವಿಶ್ವಾಸ ಅಂತ ಅನ್ನೋದು. ಕೃಷಿ ಕಾಯದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಧರ್ಮದೊಳಗೆ ಕೆಲಸ ಮಾಡ್ತಾ ಇದ್ದಾರೆ, ಧಾರ್ಮಿಕ ಕಾರ್ಯಕ್ರಮ ಸಂಪಾದನೆ ಮಾಡ್ತಾ ಇದ್ದಾರೆ. ಈ ಎಲ್ಲದರ ಜೊತೆಗೆ ಇನ್ನೂ ಕೆಲವು ಕ್ಷೇತ್ರದೊಳಗೆ ಅವರು ಕೆಲಸ ಮಾಡ್ಬೇಕಂತನ್ನುವಂಥ ಮನುಷ್ಯನೊಳಗೆ ಅಭಿಲಾಷೆ ಐತಿ. ಇನ್ನೂ ಕೆಲವು ಕ್ಷೇತ್ರದೊಳಗೆ ಕೆಲಸ ಮಾಡಬೇಕನ್ನೋ ಅಭಿಲಾಷೆ ಐತಿ. ಅವರು ಆ ರೀತಿಯಿಂದ ಸಂಕಲ್ಪ ಬದ್ಧರಾದ್ರಂದ್ರೆ ಮಾತನಾಡೋದು ಆಡಿ ತೋರಿಸೋದಕ್ಕಿಂತ ಖಂಡಿತವಾಗಿ ಇದಾಗಲೇಬೇಕು ಅಂತ ತಿಳ್ಕೊಂಡಂತನ್ನುವಂಥ ಕಟಿಬದ್ಧವಾಗಿ ಒಂದು ಸಲ ಹೇಳಿದ್ರಂದ್ರೆ ಭಗವಂತ ನನಗೆ ತಾಕತ್ ಕೊಡು, ಎಲ್ಲಿ ಫೇಲ್ ಆಗ್ಲಾರ್ದಂಗೆ ಅವ್ರ ಸಂಕಲ್ಪ ಪೂರ್ಣ ಮಾಡ್ಲಿಕ್ಕೆ ಏನಪ್ಪ ಅಂತ ನಾವು ತಯಾರಾಗಿರ್ತೀವಿ ಅಂತನ್ನುವಂಥ ಮಾತು ಈ ಸಂದರ್ಭದಲ್ಲಿ ತಿಳಿ ಹೇಳಕ್ಕೆ ಸಾಧ್ಯತೆ. ಮತ್ತು ಯಾವುದು ಕೆಲಸ ಆದಾಗ ನಿಮಗೆ ತಾನೇ ಗೊತ್ತಾಕೈತಿ. ಇದೇ ಇತ್ತು ಗೌಡ್ಗೋ ಅಪ್ಪವ್ರ ಬಗ್ಗೆ ಏನಪ್ಪ ಅಂತಂದ್ರೆ ಅವ್ರು ಹೇಳಿ ನಮ್ಮ ಅಪ್ಪವರು ಗೌಡ್ಗೋ ಅಪ್ಪವ್ರ ಎದುರಿಗೆ ಹೇಳಿದ್ದು ಇದು ಕೆಲಸ ಇತ್ತು ಕಾಣ್ತೈತಿ ಅಂತನ್ನುವಂಥ ರಿಸಲ್ಟ್ದೊಳಗೆ ನಿಮ್ಗೆ ಗೊತ್ತಾಕೈತೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ ಮಧುಗೊಂಡ ಮಹಾರಾಜರು ಇನ್ನೊಂದು ಸ್ವಲ್ಪ ಮಾತಾಡಬೇಕಾಗಿತ್ತು. ಇಲ್ಲ, ಪೀಚೆ ಹೇ ಅಂತ ಬಿಟ್ಬಿಟ್ರು ಅವರು. ಬಿಲ್ ಕೊಡೋರು ಹಿಂದದಾರ. ಹೋಟೆಲ್ಗೆ 4 ಮಂದಿ ಹೋಗಿದ್ರು, ಚೆನ್ನಾಗಿ ನಾಷ್ಟ ಮಾಡಿದರು, ಚಹಾ ಕುಡಿದ್ರು, ಕಾಫಿ ಕುಡಿದ್ರು. ಬಿಲ್ ಅಂತ ಕೌಂಟರ್ ಮ್ಯಾಗ ಬಂದ ನಂತರ ಏನು ತೋರಿಸಿದ್ರು. ಇನ್ನೂ 3 ಮಂದಿ ಇದ್ರು. ಅದರದಾಗ ಮತ್ತೊಬ್ಬ ಬಂದ, 2ನೇದವ, ಬಿಲ್ ಕೊಡು. ಇನ್ನು ಬಿಲ್ ಕೊಡೋರು ಹಿಂದದಾರ ಅಂತ ತಿಳ್ಕೊಂತ ಇಬ್ಬರ ಉಳಿದ್ರಲ್ಲ. ಮತ್ತೊಬ್ಬ ಬಂದ, ಬಿಲ್ ಅಂತ. ಅಲ್ಲಿ ಹಿಂದೆ ಕುಂತ ನೋಡು ಕೊಟ್ಟು ಹೋಗ್ಕನಂತ. ಬುದ್ಧಿವಂತರದಾರ. ಅಪ್ಪ ಅವ್ರು ಬಂದಾರಂದ್ರೆ ಬಿಲ್ ಅವ್ರು ಕೊಡ್ತಾರೆ, ನಾ ಯಾಕೆ ಕೊಡ್ಲಿ ಅಂತೇಳಿ ತಿಳ್ಕೊಂಡಂತಂದು ಪೀಚೆ ಹೇದೇನೆ ಒಲೆ ಅಂತೇಳಿ ಹೇಳಿಬಿಟ್ರು. ಸಂತೋಷದ ನಮಗೆ ಏನಾದರಾಗಲಿ ನಮಗೆ ಸಮಾಧಾನ ಐತಿ. ಉತ್ತರೋತ್ತರವಾಗಿ ಇನ್ನಷ್ಟು ಕೂಡ ಅವರು ಹೇಳುವ ಶೈಲಿ ಚೆನ್ನಾಗೈತಿ. ಅದರಲ್ಲಿ ಶಾಸ್ತ್ರ ಸಿದ್ಧಾಂತ ಎಲ್ಲವೂ ಅಳವಡಿಸ್ಕೊಂತಾರೆ. ಹಾಸ್ಯನೂ ಕೂಡ ಇದ್ದಿರಬೇಕು ಅಂತ ಅನಿಸ್ತೈತಿ, ನನಗೆ ಗೊತ್ತಿಲ್ಲ. ಸಂಗೀತ ಹಾಸ್ಯ ಎಲ್ಲ ಐತಿ.
ಇನ್ನಷ್ಟು ಅವರಲ್ಲೇನಪ್ಪ ಅಂತಂದ್ರೆ ಮತ್ತಷ್ಟು ಇನ್ನೂ ಕ್ರೋಢೀಕರಿಸಿಕೊಳ್ಳಿಲ್ಲ ಅಂತನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ, ಮಹಾನುಭಾವಿಗಳೇ, ಪಂಚ ಕಮಿಟಿಯವರೇ, ಶಿರವಳ ಗ್ರಾಮಸ್ಥದ ಎಲ್ಲ ಜನತೆ, ನವತರುಣರೇ, ವಾತ್ಸಲ್ಯ ಮೂರ್ತಿಗಳಾಗಿರ್ತಕ್ಕಂಥ ತಾಯಿ ಬಳಗವೇ, ಇಷ್ಟು ಪ್ರೀತಿಯಿಂದ ನನ್ನನ್ನು ಕಾಣ್ತಿರಲ್ಲ, ಅದ ಭಾಳ ದೊಡ್ಡ ನನಗೇನಪ್ಪ ಕಾಣಿಕೆ ಐತಿ, ಭಾಳ ದೊಡ್ಡ ಕಾಣಿಕೆ. ನಿರಂತರವಾಗಿ ಪ್ರೀತಿ ವಾತ್ಸಲ್ಯ ಯಾವಾಗಲೂ ಕೂಡ ನಮ್ಮ ಜೊತೆಗೆ ನಿಮ್ಮ ವಾತ್ಸಲ್ಯ ಇರ್ತೈತೆ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿ, ನಮ್ಮನ್ನು ಕರೆಸಿ, ಗೌರವಿಸಿ, ಮಾತನಾಡಲಿಕ್ಕೆ ಅವಕಾಶ ಕೊಟ್ಟು, ಎರಡು ನುಡಿಗಳನ್ನು ನಿಮಗೆದ್ರೆ ಮಾತನಾಡ್ಲಿಕ್ಕೇನಪ್ಪ ಅಂತಂದರೆ ಏನು ಅವಕಾಶ ಕೊಟ್ಟರು ಕಮಿಟಿಗೆ, ಸೋಮಲಿಂಗ ಮಹಾರಾಜರಿಗೆ ಮನಃಪೂರ್ವಕವಾಗಿರ್ತಕ್ಕಂಥ ಧನ್ಯವಾದ ತಿಳಿಸ್ತೀನಿ. ನಿಮಗೂ ಕೂಡ ಧನ್ಯವಾದ ತಿಳಿಸ್ತೀನಿ. ನೀವು ಕರೆದಾಗಂಕರ್ ಬರ್ತೀನಿ. ಮತ್ತು ಮುಂದಿಂದ ಏನ್ರಿಪ್ಪ, ನೀವು ಕರೆದಾಗಂಕರ್ ಬರ್ತೀನಿ, ನೀವು ಕರೆದಿದ್ರೂ ಬಂದು ಹೋಗ್ತೀನಿ ಅನ್ನೋ ಮಾತು ಹೇಳಿ ಎರಡು ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ. ಶೋಂಭೂಯಾತ್.